ಮೇಷರಾಶಿಯವರೇ, ಆಗಸ್ಟ್ 15ರಿಂದ ಆಗಸ್ಟ್ 31ರ ನಡುವೆ ಒಂದು ದೊಡ್ಡ ಖಗೋಳ ವಿದ್ಯಮಾನ ನಡೆಯಲಿದೆ. ಆಗಸ್ಟ್ 19ರಂದು ದೇವಗುರು ಬೃಹಸ್ಪತಿಯು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ ಮತ್ತು ಈ ಆಶ್ಲೇಷ ನಕ್ಷತ್ರವು ಬುಧ ಗ್ರಹದ ನಕ್ಷತ್ರವಾಗಿದೆ. ಆದ್ದರಿಂದ ಜ್ಞಾನದ ಕಾರಕನಾದ ದೇವಗುರು ಬೃಹಸ್ಪತಿಯು ಬುದ್ಧಿ ಮತ್ತು ಮಾತಿನ ಗ್ರಹವಾದ ಬುಧನ ನಕ್ಷತ್ರಕ್ಕೆ ಹೋದಾಗ ಮೇಷರಾಶಿಯವರೇ ನಿಮ್ಮ ಜೀವನದಲ್ಲಿ ಆಗುವ ಪ್ರಭಾವವನ್ನು ನೀವು ಬಹುಶಃ ಹಿಂದೆಂದೂ ಅನುಭವಿಸಲಿಕ್ಕಿಲ್ಲ. ಹಾಗಾಗಿ ಮೇಷರಾಶಿಯವರೇ, ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಒಂದು ಕಡೆ ದೇವಗುರು ಬೃಹಸ್ಪತಿಯು ನಿಮ್ಮ ಚತುರ್ಥ ಭಾವದಲ್ಲಿ ಕುಳಿತು ನಿಮಗೆ ಮನೆ, ಕುಟುಂಬ, ಸುಖ ಸೌಲಭ್ಯ ಮತ್ತು ಮಾನಸಿಕ ಶಾಂತಿಯ ವರವನ್ನು ನೀಡುತ್ತಿದ್ದರೆ, ಇನ್ನೊಂದೆಡೆ ಶನಿ ಗ್ರಹವು ನಿಮ್ಮ 12ನೇ ಭಾವದಲ್ಲಿ ಕುಳಿತು ನಿಮ್ಮನ್ನು ಸಾಡೆ ಸಾತಿಯ ಮೊದಲ ಹಂತದಿಂದ ಹಾದು ಹೋಗುವಂತೆ ಮಾಡುತ್ತಿದ್ದಾನೆ. ಆದ್ದರಿಂದ ಒಂದು ಕಡೆ ಸಂತೋಷವಿದೆ, ಮತ್ತೊಂದೆಡೆ ನೀವು ವಹಿಸಬೇಕಾದ ಕೆಲವು ಎಚ್ಚರಿಕೆಗಳೂ ಇವೆ. ಆದ್ದರಿಂದ ಮೇಷರಾಶಿಯವರೇ, ಹಣದ ಬಗ್ಗೆ ಮಾತನಾಡಲಿ, ವೃತ್ತಿ ಜೀವನದ ಬಗ್ಗೆ ಮಾತನಾಡಲಿ, ಕುಟುಂಬದ ಬಗ್ಗೆ ಮಾತನಾಡಲಿ ಅಥವಾ ಆರೋಗ್ಯದ ಬಗ್ಗೆ ಮಾತನಾಡಲಿ, ಈ ಆಗಸ್ಟ್ 15ರಿಂದ 31ರ ನಡುವೆ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳನ್ನು ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಏಕೆಂದರೆ ನಾನು ನಿಮಗೆ ನೀಡುವ ಮಾಹಿತಿಯು ನೇರವಾಗಿ ನಿಮ್ಮ ಜನ್ಮ ರಾಶಿ ಮತ್ತು ಚಂದ್ರ ರಾಶಿಯನ್ನು ಆಧರಿಸಿದೆ. ಆಗಸ್ಟ್ 15ಕ್ಕೂ ಮುಂಚೆ ಸೂರ್ಯನು ನಿಮ್ಮ ಚತುರ್ಥ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದನು. ಇದರಿಂದಾಗಿ ಮನೆಯೊಳಗೆ ಒಂದು ವಿಚಿತ್ರವಾದ ಚಡಪಡಿಕೆ ಮತ್ತು ಮಾನಸಿಕ ಒತ್ತಡದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಆಗಸ್ಟ್ 15ರಂದು ಸೂರ್ಯ ದೇವನು ಅಲ್ಲಿಂದ ಹೊರಬಂದು ನಿಮ್ಮ ಪಂಚಮ ಭಾವಕ್ಕೆ ಅಂದರೆ ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಈ ಗೋಚಾರವು ನಿಮಗೆ ದೊಡ್ಡ ನಿರಾಳತೆಯನ್ನು ತರುತ್ತಿದೆ. ಮನೆಯ ವಾತಾವರಣವು ಇದ್ದಕ್ಕಿದ್ದಂತೆ ಶಾಂತವಾಗುತ್ತಿರುವುದನ್ನು ನೀವು ಅನುಭವಿಸುವಿರಿ ಮತ್ತು ಮನಸ್ಸಿನ ಮೇಲೆ ಆವರಿಸಿದ್ದ ಮಂಜು ಅಥವಾ ಗೊಂದಲವು ಸಂಪೂರ್ಣವಾಗಿ ತೆರವಾಗಲಾರಂಭಿಸುತ್ತದೆ. ನಿಮ್ಮ ಲಗ್ನಾಧಿಪತಿ ಮಂಗಳದೇವನು ಈ ಸಂಪೂರ್ಣ ಸಮಯದಲ್ಲಿ ನಿಮ್ಮ 3ನೇ ಭಾವದಲ್ಲಿ ಅಂದರೆ ಪರಾಕ್ರಮ ಭಾವದಲ್ಲಿ ವಿರಾಜಮಾನನಾಗಿದ್ದಾನೆ. ಮಂಗಳನು 3ನೇ ಮನೆಯಲ್ಲಿದ್ದಾಗ ಆತ ವ್ಯಕ್ತಿಯನ್ನು ಸೋಲೊಪ್ಪಿಕೊಳ್ಳಲು ಬಿಡುವುದಿಲ್ಲ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಎಷ್ಟು ಹೆಚ್ಚಿಸುತ್ತದೆ ಅಂದರೆ, ಆಗಸ್ಟ್ 15ಕ್ಕೂ ಮೊದಲು ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳು ಅಥವಾ ಕೆಲಸಗಳಲ್ಲಿ ಇದ್ದಕ್ಕಿದ್ದಂತೆ ಹೊಸ ವೇಗ ಬರುತ್ತದೆ. ಆದರೂ ಆಗಸ್ಟ್ 15ರ ನಂತರ ಸೂರ್ಯ ಮತ್ತು ಕೇತು ಪಂಚಮ ಭಾವದಲ್ಲಿ ಒಟ್ಟಿಗೆ ಇರುತ್ತಾರೆ. ಇದನ್ನು ನಾವು ಗ್ರಹಣ ದೋಷ ಎಂದು ಕರೆಯುತ್ತೇವೆ. ಇದರ ನೇರ ಅರ್ಥವೇನೆಂದರೆ, ನಿಮಗೆ ಶಕ್ತಿ ಮತ್ತು ದೃಷ್ಟಿಕೋನ ವಿಷನ್ ಸಿಗುತ್ತದೆ. ಆದರೆ ಕೆಲಸದ ಸ್ಥಳದಲ್ಲಿ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಅಹಂಕಾರದ ಘರ್ಷಣೆ, ಈಗೋ ಕ್ಲಾಶ್ ಉಂಟಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗುತ್ತದೆ. ಗ್ರಹಗಳ ಶಕ್ತಿಯು ಇದ್ದಕ್ಕಿದ್ದಂತೆ ಸಕಾರಾತ್ಮಕವಾದಾಗ ಅತಿಯಾದ ಆತ್ಮವಿಶ್ವಾಸ ಹೊಂದುವ ಅಪಾಯವಿರುತ್ತದೆ. ನಿಮ್ಮ ನಿರ್ಧಾರಗಳೇ ಸರ್ವಶ್ರೇಷ್ಠ ಎಂದು ನಿಮಗೆ ಅನಿಸಬಹುದು ಮತ್ತು ಇಲ್ಲಿಯೇ ಯಾವುದಾದರೂ ದೊಡ್ಡ ತಪ್ಪು ಸಂಭವಿಸಬಹುದು. ಆದ್ದರಿಂದ ನಿಮ್ಮ ಗಮನವನ್ನು ಶಾಂತವಾಗಿ. ಉದ್ಯೋಗಸ್ಥರಿಗೆ ಆಗಸ್ಟ್ 15ರಿಂದ 31ರವರೆಗಿನ ಸಮಯವು ಅತ್ಯಂತ ನಿರ್ಣಾಯಕವಾಗಿದೆ. ನಿಮ್ಮ ವೃತ್ತಿ ಜೀವನದ ಅಧಿಪತಿ ಶನಿ ಇನ್ನೂ ವಕ್ರಾವಸ್ಥೆಯಲ್ಲಿದ್ದಾನೆ. ಆದ್ದರಿಂದ ಕೆಲಸದ ವೇಗದಲ್ಲಿ ಸ್ವಲ್ಪ ನಿಧಾನಗತಿ ಇರಬಹುದು. ನೀವು ನಿಮ್ಮ 100% ಶ್ರಮವನ್ನು ಹಾಕುತ್ತಿದ್ದೀರಿ, ಆದರೆ ಫಲಿತಾಂಶವು ಕೇವಲ 50% ಮಾತ್ರ ಸಿಗುತ್ತಿದೆ ಎಂದು ನಿಮಗೆ ಅನಿಸುತ್ತದೆ. ಇದರ ನಡುವೆ ಆಗಸ್ಟ್ 18ರಿಂದ 22ರ ನಡುವೆ ನಿಮಗಾಗಿ ಒಂದು ಸುವರ್ಣ ಅವಕಾಶ, ಗೋಲ್ಡನ್ ವಿಂಡೋ ತೆರೆದುಕೊಳ್ಳುತ್ತಿದೆ. ಈ ಅವಧಿಯಲ್ಲಿ ಬುಧನು ನಿಮ್ಮ ಪಂಚಮ ಭಾವದಲ್ಲಿರುತ್ತಾನೆ ಮತ್ತು ಅಲ್ಲಿಂದ 11ನೇ ಭಾವದ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತಾನೆ. ನಿಮ್ಮ ಕೆಲಸ ಹೋಗಿದ್ದರೆ ಅಥವಾ ನೀವು ಯಾವುದೇ ಸಂದರ್ಶನದ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ಆಗಸ್ಟ್ 18ರಿಂದ 22ರ ನಡುವೆ ನಿಮ್ಮ ಸಂಪೂರ್ಣ ಪ್ರಯತ್ನವನ್ನು ಮಾಡಿ. ಹೊಸ ಉದ್ಯೋಗ ಅರ್ಜಿಗಳನ್ನು ಕಳುಹಿಸುವುದಾಗಲಿ ಅಥವಾ ಯಾವುದೇ ದೊಡ್ಡ ಕ್ಲೈಂಟ್ಗೆ ಪಿಚ್ ಮಾಡುವುದಾಗಲಿ, ಈ 5 ದಿನಗಳಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮ್ಮೊಂದಿಗಿದೆ. ಆದರೆ ನೀವು ಕಚೇರಿಯ ರಾಜಕೀಯದಿಂದ, ಆಫೀಸ್ ಪಾಲಿಟಿಕ್ಸ್ನಿಂದ ತುಂಬಾ ಜಾಗರೂಕರಾಗಿರಬೇಕು. ಶುಕ್ರನು ಈ ಇಡೀ ತಿಂಗಳು ನಿಮ್ಮ 6ನೇ ಭಾವದಲ್ಲಿ ನೀಚ ಅಂದರೆ ದುರ್ಬಲ ಸ್ಥಿತಿಯಲ್ಲಿದ್ದಾನೆ. 6ನೇ ಭಾವವು ಗುಪ್ತ ಶತ್ರುಗಳದ್ದಾಗಿದೆ. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಯಾವುದೇ ಗಾಸಿಪ್ನ ಭಾಗವಾಗಬೇಡಿ. ಸಹೋದ್ಯೋಗಿಯೊಬ್ಬರು
ನಿಮ್ಮ ಮಾತುಗಳನ್ನು ತಿರುಚಿ ಪ್ರಸ್ತುತಪಡಿಸುವ ಸಾಧ್ಯತೆ ಇದೆ. ನಿಮ್ಮ ಕೆಲಸವನ್ನು ಶಾಂತಿಯಿಂದ ಮಾಡಿ ಮತ್ತು ಆಗಸ್ಟ್ 17ರ ಸುಮಾರಿಗೆ ಯಾವುದೇ ವಾದ ವಿವಾದಗಳಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೂರವಿಡಿ. ವ್ಯಾಪಾರಕ್ಕೆ ಸಂಬಂಧಿಸಿದ ಜನರಿಗೆ ಆಗಸ್ಟ್ನ ಮೊದಲ 15 ದಿನಗಳು ಸಾಕಷ್ಟು ಕಠಿಣವಾಗಿವೆ. ದ್ರವ್ಯ ರೂಪದ ಹಣದ ಲಿಕ್ವಿಡ್ ಕ್ಯಾಶ್ ಕೊರತೆ ಇದೆ ಮತ್ತು ಯಂತ್ರೋಪಕರಣಗಳ ಅಥವಾ ಕಾರ್ಮಿಕರಿಗೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆ ಎದುರಾಗುತ್ತಲೇ ಇದೆ, ಏಕೆಂದರೆ ಶನಿ ಮತ್ತು ಚಂದ್ರರು ಸೇರಿ 12ನೇ ಭಾವದಲ್ಲಿ ದರಿದ್ರ ದೋಷವನ್ನು ಉಂಟು ಮಾಡುತ್ತಿದ್ದರು. ಆಗಸ್ಟ್ 16ರಿಂದ ಈ ದರಿದ್ರ ದೋಷವು ಒಡೆಯುತ್ತದೆ. ಇದು ನಿಮ್ಮ ವ್ಯವಹಾರಕ್ಕೆ ಬಹಳ ದೊಡ್ಡ ಗ್ರೀನ್ ಸಿಗ್ನಲ್ ಆಗಿದೆ. ಸಿಲುಕಿಕೊಂಡಿದ್ದ ಪಾವತಿಗಳು ಅಥವಾ ಪದೇ ಪದೇ ಮುಂದೂಡಲ್ಪಟ್ಟುತ್ತಿದ್ದ ಆರ್ಡರ್ಗಳು ಈಗ ಕ್ಲಿಯರ್ ಆಗಲು ಪ್ರಾರಂಭಿಸುತ್ತವೆ. ನೀವು ಯಾವುದೇ ಹೊಸ ವ್ಯಾಪಾರ ತಂತ್ರವನ್ನು ರೂಪಿಸಲು ಬಯಸಿದರೆ ಅಥವಾ ಯಾವುದೇ ಹೊಸ ಪಾಲುದಾರರೊಂದಿಗೆ ಮೀಟಿಂಗ್ ಫಿಕ್ಸ್ ಮಾಡಲು ಬಯಸಿದರೆ ಆಗಸ್ಟ್ 23ರಿಂದ 27ರವರೆಗಿನ ಸಮಯವು ಇದಕ್ಕೆ ಅತ್ಯುತ್ತಮವಾಗಿದೆ. ಈ ಸಮಯದಲ್ಲಿ ನಿಮ್ಮ ವಿಧಾನವು ಸ್ವಲ್ಪ ಆಕ್ರಮಣಕಾರಿಯಾಗಿರುತ್ತದೆ ಮತ್ತು ನೀವು ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಬಲವಾದ ಉತ್ತರವನ್ನು ನೀಡಲು ಸಾಧ್ಯವಾಗುತ್ತದೆ. ಕೇವಲ ಈ ವಿಷಯವನ್ನು ನೆನಪಿನಲ್ಲಿಡಿ. ಸಪ್ತಮ ಭಾವದ ಪಾಲುದಾರಿಕೆಯ ಪಾರ್ಟ್ನರ್ಶಿಪ್ ಅಧಿಪತಿಯಾದ ಶುಕ್ರನು ಇನ್ನೂ ನೀಚ ಸ್ಥಿತಿಯಲ್ಲಿದ್ದಾನೆ. ಆದ್ದರಿಂದ ವ್ಯವಹಾರದಲ್ಲಿ ಯಾವುದೇ ದೊಡ್ಡ ಮತ್ತು ಅಪಾಯಕಾರಿ ಪ್ರಯೋಗಗಳನ್ನು ಮಾಡುವುದನ್ನು ತಪ್ಪಿಸಿ. ಒಂದು ವೇಳೆ ಯಾವುದಾದರೂ ತಪ್ಪಾಗಿದ್ದರೆ ಅದನ್ನು ಅಹಂಕಾರದಿಂದ ತೆಗೆದುಕೊಳ್ಳುವ ಬದಲು ತಕ್ಷಣವೇ ಒಪ್ಪಿಕೊಳ್ಳಿ. ಇದರಿಂದ ನೀವು ದೊಡ್ಡ ನಷ್ಟದಿಂದ ಪಾರಾಗುತ್ತೀರಿ. ಹಣಕಾಸು ಮತ್ತು ನಗದು ಹರಿವಿನ ಬಗ್ಗೆ ಹೇಳುವುದಾದರೆ ಆಗಸ್ಟ್ 15ರಿಂದ 31ರ ನಡುವಿನ ಪರಿಸ್ಥಿತಿಯು ಬಹಳ ಮುಖ್ಯವಾಗಿರುತ್ತವೆ. ಆಗಸ್ಟ್ 2ರಂದು ರಾಹುವು ಮಂಗಳನ ನಕ್ಷತ್ರವನ್ನು ಪ್ರವೇಶಿಸಿದ್ದನು. ಅದರ ನೈಜ ಪ್ರಭಾವವು ಈಗ 15ನೇ ತಾರೀಕಿನ ನಂತರ ಗೋಚರಿಸುತ್ತಿದೆ. ಬ್ಲಾಕ್ ಆಗಿದ್ದ ನಿಮ್ಮ 11ನೇ ಭಾವದ ಶಕ್ತಿಯು ಈಗ ತೆರೆದುಕೊಳ್ಳುತ್ತದೆ. ಹೀಗಿದ್ದರೂ ನಿಮ್ಮ ಖರ್ಚುಗಳು ಉನ್ನತ ಮಟ್ಟದಲ್ಲಿಯೇ ಇರುತ್ತವೆ. ಶುಕ್ರನು 6ನೇ ಭಾವದಲ್ಲಿದ್ದಾನೆ ಮತ್ತು ಶನಿ 12ನೇ ಭಾವದಲ್ಲಿದ್ದಾನೆ ಮತ್ತು ಇವೆರಡರ ನಡುವೆ ಸಪ್ತಮ ದೃಷ್ಟಿಯ ಸಂಬಂಧ ಏರ್ಪಡುತ್ತಿದೆ. ಇದರ ಪರಿಣಾಮವಾಗಿ ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರದಂದು ನಿಮ್ಮ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗಬಹುದು. ವೈದ್ಯಕೀಯ ಬಿಲ್ಗಳು, ವಾಹನದ ರಿಪೇರಿ ಅಥವಾ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಳಾಗುತ್ತಿರುವುದರಿಂದ ನಿಮ್ಮ ಕೈಯಲ್ಲಿರುವ ಲಿಕ್ವಿಡ್ ಕ್ಯಾಶ್ ಖರ್ಚಾಗಬಹುದು. ಈ ತಿಂಗಳ ಅತಿದೊಡ್ಡ ಜ್ಯೋತಿಷ್ಯ ಘಟನೆ ಎಂದರೆ ಆಗಸ್ಟ್ 28ರ ಚಂದ್ರಗ್ರಹಣ. ಇದು ನಿಮ್ಮ 11ನೇ ಭಾವದಲ್ಲಿ ಲಾಭ ಮತ್ತು ಇಷ್ಟಾರ್ಥ ಸಿದ್ಧಿಯ ಭಾವದಲ್ಲಿ ಸಂಭವಿಸುತ್ತಿದೆ. 11ನೇ ಭಾವದ ಗ್ರಹಣವು ಅತ್ಯಂತ ಟ್ರಿಕಿಯಾದ ಫಲಿತಾಂಶಗಳನ್ನು ನೀಡುತ್ತದೆ. ಒಂದು ಕಡೆ ಇದು ರಾತ್ರೋರಾತ್ರಿ ಯಾವುದೋ ದೊಡ್ಡ ಡೀಲ್ ಅನ್ನು ಅಂತಿಮಗೊಳಿಸಬಹುದು ಅಥವಾ ಸಿಲುಕಿಕೊಂಡಿರುವ ಹಣವನ್ನು ಹಿಂದಿರುಗಿಸಬಹುದು. ಆದರೆ ಮತ್ತೊಂದೆಡೆ ಇದು ನಿಮಗೆ ದೊಡ್ಡ ಆರ್ಥಿಕ ಮೋಸವನ್ನು ನೀಡಬಹುದು. ಆಗಸ್ಟ್ 28ರಂದು ಮತ್ತು ಅದರ ಹಿಂದಿನ ಹಾಗೂ ಮುಂದಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಯಾವುದೇ ದೊಡ್ಡ ಹಣವನ್ನು ಹೂಡಿಕೆ ಮಾಡಬೇಡಿ. ಯಾವುದೇ ಗ್ಯಾರಂಟಿ ರಿಟರ್ನ್ ನೀಡುವ ಯೋಜನೆಯ ಬಲೆಗೆ ಬೀಳಬೇಡಿ, ಏಕೆಂದರೆ ಈ ಸಮಯದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ, ಮಿಸ್ಗೈಡ್ ಮಾಡುವ ಸಂಪೂರ್ಣ ಪ್ರಯತ್ನ ನಡೆಯಬಹುದು. ಹೂಡಿಕೆಗಳಿಗೆ ಆಗಸ್ಟ್ 23ರಿಂದ 27ರವರೆಗಿನ ಸಮಯವು ಸುರಕ್ಷಿತವಾಗಿದೆ. ಆದರೆ ಆಗಸ್ಟ್ 28ನೇ ತಾರೀಕಿನಂದು ನಿಮ್ಮ ಹಣಕಾಸಿನ ಬಗ್ಗೆ ಅತ್ಯಂತ ಜಾಗರೂಕರಾಗಿರಿ. ಶುಕ್ರನು 6ನೇ ಭಾವದಲ್ಲಿ ನೀಚನಾಗಿರುವ ಕಾರಣ ಈ ಇಡೀ ತಿಂಗಳು ಯಾರಿಗೂ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ, ಏಕೆಂದರೆ ಆ ಹಣವು ಹಿಂತಿರುಗಿ ಬರುವ ಸಾಧ್ಯತೆ ತುಂಬಾ ಕಷ್ಟವಾಗುತ್ತದೆ. ಸಂಬಂಧಗಳ ದೃಷ್ಟಿಕೋನದಿಂದ ಆಗಸ್ಟ್ 15ರ ನಂತರ ಸೂರ್ಯನು ಪಂಚಮ ಭಾವಕ್ಕೆ ಹೋದಾಗ ಒಂಟಿಯಾಗಿರುವವರ ಸಿಂಗಲ್ ಆಗಿರುವವರ ಜೀವನದಲ್ಲಿ ಹೊಸ ಶಕ್ತಿಯು ಬರುವ ಬಲವಾದ ಸಾಧ್ಯತೆ ಇದೆ. ನೀವು ಯಾರಿಗಾದರೂ ಪ್ರಪೋಸ್ ಮಾಡುವ ಯೋಚನೆಯಲ್ಲಿದ್ದರೆ ಆಗಸ್ಟ್ 26 ಮತ್ತು 27 ನಿಮಗೆ ಅತ್ಯಂತ ಅನುಕೂಲಕರ ದಿನಗಳಾಗಿವೆ. ಈಗಾಗಲೇ ರಿಲೇಶನ್ಶಿಪ್ನಲ್ಲಿ ಇರುವವರಿಗೆ ಪರಿಸ್ಥಿತಿಯು ಸ್ವಲ್ಪ ಸಾಮಾನ್ಯ ಅಥವಾ ನೀರಸವಾಗಿರಬಹುದು. ಪ್ರೀತಿಯ ಕಾರಕನಾದ ಶುಕ್ರನು 6ನೇ ಭಾವದಲ್ಲಿ ನೀಚನಾಗಿದ್ದಾನೆ. ಇದರಿಂದಾಗಿ ಸಂಬಂಧದಲ್ಲಿನ ಮೋಜಿನ ಅಂಶ, ಫನ್ ಎಲಿಮೆಂಟ್ ಸ್ವಲ್ಪ ದುರ್ಬಲವಾಗಿ ಅನಿಸುತ್ತದೆ. ಯಾವುದೇ ಸಂಬಂಧವು ಕೇವಲ ಮೇಲ್ನೋಟದ ಆಕರ್ಷಣೆಯ ಮೇಲೆ ನಿಂತಿದ್ದರೆ ಈ 15 ದಿನಗಳ ಅಂತರದಲ್ಲಿ ಅದು ಮುರಿದು ಬೀಳುವ ಸಾಧ್ಯತೆಯೂ ಇದೆ. ವೈವಾಹಿಕ ಜೀವನದಲ್ಲಿ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ವಹಿಸುವ ಅಗತ್ಯವಿದೆ. ಸಪ್ತಮಾಧಿಪತಿ ವಿವಾಹದ ಅಧಿಪತಿಯು 6ನೇ ಭಾವದಲ್ಲಿದ್ದಾನೆ. ಇದು ರೋಗ ಮತ್ತು ಶತ್ರುಗಳ ಮನೆಯಾಗಿದೆ. ಇದರ ಅರ್ಥವೇನೆಂದರೆ ನೀವು ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಅಥವಾ ಅವರು ಯಾವುದಾದರೂ ದೈಹಿಕ ತೊಂದರೆಯನ್ನು ಎದುರಿಸಬೇಕಾಗಬಹುದು. ಆಗಸ್ಟ್ 17ರ ಸುಮಾರಿಗೆ ನಿಮ್ಮಿಬ್ಬರ ನಡುವೆ ಅಹಂಕಾರದ ಘರ್ಷಣೆ, ಈಗೋ ಕ್ಲಾಶ್ ಉಂಟಾಗಬಹುದು. ಶನಿಯ 3ನೇ ದೃಷ್ಟಿಯು ನಿಮ್ಮ 2ನೇ ಭಾವದ ಮೇಲೆ
ಮಾತಿನ ಮೇಲೆ. ಇದು ನಿಮ್ಮ ಮಾತುಗಳನ್ನು ತುಂಬಾ ಕಹಿಯಾಗಿ ಮತ್ತು ಟು ದಿ ಪಾಯಿಂಟ್ ಆಗಿ ಮಾಡಬಹುದು. ನೀವು ಹೇಳುತ್ತಿರುವುದು ಸತ್ಯವೇ ಆಗಿದ್ದರೂ ನಿಮ್ಮ ಧಾಟಿಯು ಅಂದರೆ ಟೋನ್ ಎದುರಿನವರನ್ನು ನೋಯಿಸಬಹುದು. ಕೌಟುಂಬಿಕ ದೃಷ್ಟಿಕೋನದಿಂದ ಆಗಸ್ಟ್ 22, 23 ಮತ್ತು 24ರಂದು ನಿರ್ಮಾಣವಾಗುತ್ತಿರುವ ಚಂದ್ರಗುರು ಪರಿವರ್ತನಾ ಯೋಗವು ಅತ್ಯಂತ ಅದ್ಭುತವಾಗಿದೆ. ಉಚ್ಚ ಸ್ಥಾನದಲ್ಲಿರುವ ಗುರುವು ನಿಮ್ಮ ಚತುರ್ಥ ಭಾವದಲ್ಲಿ ಕುಳಿತಿದ್ದಾನೆ. ಇದು ಮನೆಯಲ್ಲಿ ಶಾಂತಿ, ಯಾವುದೇ ಆಧ್ಯಾತ್ಮಿಕ ಕಾರ್ಯ ಅಥವಾ ಅತಿಥಿಗಳ ಆಗಮನದ ಶುಭ ಸಂಕೇತವನ್ನು ನೀಡುತ್ತದೆ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರಿಂದ 21ರವರೆಗಿನ ಸಮಯವು ಬಹಳ ಪ್ರಭಾವಶಾಲಿಯಾಗಿದೆ. ಬುಧ ದೇವನು ಪಂಚಮ ಭಾವದಲ್ಲಿದ್ದಾನೆ ಮತ್ತು ಸೂರ್ಯನು ಕೂಡ 15ರಂದು ಅಲ್ಲಿಗೆ ಬರುತ್ತಿದ್ದಾನೆ. ನೀವು ಯಾವುದೇ ಸರ್ಕಾರಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅಥವಾ ಯಾವುದೇ ಪ್ರಮುಖ ಸಂಶೋಧನಾ ಪ್ರಬಂಧವನ್ನು ರಿಸರ್ಚ್ ಪೇಪರ್ ಸಲ್ಲಿಸುತ್ತಿದ್ದರೆ ಈ ದಿನಗಳಲ್ಲಿ ನಿಮ್ಮ ಏಕಾಗ್ರತೆಯು ಅಂದರೆ ಫೋಕಸ್ ಸಂಪೂರ್ಣವಾಗಿ ರೇಸರ್ ಶಾರ್ಪ್ ಆಗಿರುತ್ತದೆ. ಆಗಸ್ಟ್ 21ರಂದು ಬುಧನು ಅಲ್ಲಿಂದ ಹೊರಬಂದು 6ನೇ ಭಾವಕ್ಕೆ ಹೋಗುತ್ತಾನೆ. ಅದರ ನಂತರ ಅಧ್ಯಯನದಲ್ಲಿ ಸ್ವಲ್ಪ ಬೇಸರ ಉಂಟಾಗಬಹುದು. ಆಗಸ್ಟ್ 28ರ ಚಂದ್ರಗ್ರಹಣದ ಸಮಯದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳನ್ನು ಸಿಲ್ಲಿ ಮಿಸ್ಟೇಕ್ ಮಾಡುವುದನ್ನು ತಪ್ಪಿಸಿ. ನಿಮ್ಮ ಪೇಪರ್ಗಳು ಅಥವಾ ಫಾರ್ಮ್ಗಳನ್ನು ಚೆನ್ನಾಗಿ ಪರಿಶೀಲಿಸಿದ ನಂತರವೇ ಸಬ್ಮಿಟ್ ಮಾಡಿ. ಗೃಹಿಣಿಯಾಗಿರುವ ಮಹಿಳೆಯರಿಗೆ ಆಗಸ್ಟ್ 15ರ ನಂತರ ಮನೆಯ ಒತ್ತಡದ ವಾತಾವರಣ ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯಲ್ಲಿ ಸುಧಾರಣೆಯಾಗುತ್ತದೆ. ಆಗಸ್ಟ್ 15ರಿಂದ 31ರ ನಡುವೆ ನಿಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಆಮ್ಲೀಯತೆಯ ಅಂದರೆ ಅಸಿಡಿಟಿ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ. ಪ್ರಯಾಣಕ್ಕಾಗಿ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 2ರವರೆಗಿನ ಸಮಯವು ಅತ್ಯಂತ ಶುಭವಾಗಿರುತ್ತದೆ. ನವಮ ಮತ್ತು ವ್ಯಯಸ್ಥಾನದ ಅಧಿಪತಿಯಾದ ಗುರುವಿನ ಬಲವಾದ ಸ್ಥಿತಿಯಿಂದಾಗಿ ವೀಸಾಗೆ ಸಂಬಂಧಿಸಿದ ಅಥವಾ ವಿದೇಶ ಪ್ರಯಾಣದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಜೊತೆಗೆ ಯಾವುದೇ ತೀರ್ಥಯಾತ್ರೆಯ ಬಲವಾದ ಯೋಗವು ರೂಪುಗೊಳ್ಳುತ್ತಿವೆ. ಆರೋಗ್ಯದ ವಿಷಯದಲ್ಲಿ ಆಗಸ್ಟ್ 16ರಿಂದ ದೊಡ್ಡ ಸ್ಥಿರೀಕರಣ ಅಂದರೆ ಸ್ಟೆಬಿಲೈಸೇಷನ್ ಕಂಡುಬರುತ್ತದೆ. ಮಂಗಳನು 3ನೇ ಭಾವದಲ್ಲಿ ಗುರಾಣಿಯಂತೆ ಕೆಲಸ ಮಾಡುತ್ತಿದ್ದಾನೆ. ಇದರಿಂದ ನಿಮ್ಮ ಒಟ್ಟಾರೆ ಶಕ್ತಿಯು ಓವರ್ ಆಲ್ ಎನರ್ಜಿ ತುಂಬಾ ಉತ್ತಮವಾಗಿರುತ್ತದೆ. ತಿಂಗಳ ಕೊನೆಯ 10 ದಿನಗಳಲ್ಲಿ, ವಿಶೇಷವಾಗಿ ಆಗಸ್ಟ್ 21ರ ನಂತರ ನರಗಳಿಗೆ ಸಂಬಂಧಿಸಿದ ಸಮಸ್ಯೆ, ಚರ್ಮದ ಅಲರ್ಜಿ ಅಥವಾ ಯಾವುದೇ ವೈರಲ್ ಸೋಂಕು ನಿಮ್ಮ ಮೇಲೆ ಪರಿಣಾಮ ಬೀರಬಹುದು. 6ನೇ ಭಾವದ ಶುಕ್ರನು ಕೆಲವೊಮ್ಮೆ ಹಾರ್ಮೋನ್ಗಳು ಅಥವಾ ಶುಗರ್ ಲೆವೆಲ್ ಅನ್ನು ಸಹ ಡಿಸ್ಟರ್ಬ್ ಮಾಡುತ್ತಾನೆ. ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಂಡು ಬಂದರೆ ಖಂಡಿತವಾಗಿಯೂ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ಆಗಸ್ಟ್ 28 ಗ್ರಹಣದ ಸುಮಾರಿಗೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಮತ್ತು ನಿದ್ದೆಯ ಮೇಲೆ ಪರಿಣಾಮ ಬೀರಬಹುದು. ಆದಾಗ್ಯೂ ವಿಪರೀತ ಆತಂಕ ಅಂದರೆ ಆಂಗ್ಸೈಟಿ ಹೊಂದಿದ್ದ ಜನರಿಗೆ ಆಗಸ್ಟ್ 15ರ ನಂತರದ ಗೋಚಾರವು ಅವರನ್ನು ಮಾನಸಿಕವಾಗಿ ಸಾಕಷ್ಟು ರಿಲ್ಯಾಕ್ಸ್ ಮಾಡುತ್ತದೆ. ಮುಂಬರುವ ದಿನಗಳ ಕೆಲವು ನಿರ್ಣಾಯಕ ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಅವಶ್ಯಕ. ಆಗಸ್ಟ್ 15ರಿಂದ 17ರ ನಡುವೆ ಪಂಚಮ ಭಾವದಲ್ಲಿ ಸೂರ್ಯನ ಗೋಚಾರವು ಮನೆಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆದರೆ ಕೆಲಸದ ಸ್ಥಳದಲ್ಲಿ ಅಹಂಕಾರದ ಘರ್ಷಣೆಯನ್ನು ತಪ್ಪಿಸಬೇಕಾಗುತ್ತದೆ. ಆಗಸ್ಟ್ 18ರಿಂದ 22ರವರೆಗಿನ ಸಮಯವು ಉದ್ಯೋಗಾಂಕ್ಷಿಗಳಿಗೆ ಅತ್ಯುತ್ತಮ ವಿಂಡೋ ಆಗಿದೆ. ಇಲ್ಲಿ ಸಂದರ್ಶನ ಅಥವಾ ಹೊಸ ಆರಂಭಕ್ಕೆ ಗ್ರಹಗಳ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಆಗಸ್ಟ್ 22ರಿಂದ 24ರ ನಡುವೆ ರೂಪುಗೊಳ್ಳುತ್ತಿರುವ ಗುರು ಪರಿವರ್ತನಾ ಯೋಗವು ಕುಟುಂಬದ ಮತ್ತು ಮನೆಯ ಶಾಂತಿಗಾಗಿ ಈ ತಿಂಗಳ ಅತ್ಯಂತ ಶುಭ ದಿನಗಳಾಗಿವೆ. ಆಗಸ್ಟ್ 23ರಿಂದ 27ರ ನಡುವೆ ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ನೀವು ಅಗ್ರೆಸಿವ್ ಆಗಬಹುದು ಮತ್ತು ಇದು ಹೂಡಿಕೆ ಅಥವಾ ಪ್ರೀತಿ ಪ್ರೇಮಕ್ಕೆ ಸ್ಥಿರವಾದ ಸಮಯವಾಗಿದೆ. ಆಗಸ್ಟ್ 28ರಿಂದ 31ರವರೆಗಿನ ದಿನಗಳು ಹೈ ಅಲರ್ಟ್ ಆಗಿರುತ್ತದೆ. 28ರಂದು ಚಂದ್ರಗ್ರಹಣವಿದೆ. ಆದ್ದರಿಂದ ಈ ದಿನಗಳಲ್ಲಿ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ ಅಥವಾ ಯಾವುದೇ ಪ್ರಮುಖ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಸಮಯವನ್ನು ಶಾಂತಿಯಿಂದ ಕಳೆಯಲು ಬಿಡಿ ಮತ್ತು ಯಾವುದೇ ದೊಡ್ಡ ನಿರ್ಧಾರವನ್ನು ಸೆಪ್ಟೆಂಬರ್ 2ರ ನಂತರವೇ ತೆಗೆದುಕೊಳ್ಳಿ. ಈ 15 ದಿನಗಳ ಅವಧಿಯಲ್ಲಿ ಗ್ರಹಗಳ ನಕಾರಾತ್ಮಕತೆಯನ್ನು ಸಮತೋಲನಗೊಳಿಸಲು ಕೆಲವು ಶುದ್ಧ ಜ್ಯೋತಿಷ್ಯ ಪರಿಹಾರಗಳು ಬಹಳ ಪರಿಣಾಮಕಾರಿಯಾಗುತ್ತದೆ. ನಿಮ್ಮ ಲಿಕ್ವಿಡ್ ಕ್ಯಾಶ್ ಸಿಲುಕಿಕೊಂಡಿದ್ದರೆ ಅಥವಾ ವ್ಯಾಪಾರವು ನಿಧಾನವಾಗಿದ್ದರೆ ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಗಂಟೆಯ ಸುಮಾರಿಗೆ ಶುಕ್ರನ ಬೀಜ ಮಂತ್ರವಾದ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅನ್ನು 10ರಿಂದ 15 ನಿಮಿಷಗಳ ಕಾಲ ನಿರಂತರವಾಗಿ ಜಪಿಸಿ. ಸೂರ್ಯ ಮತ್ತು ಕೇತುವಿನ ಗ್ರಹಣ ದೋಷದಿಂದ ಉಂಟಾಗುವ ಈಗೋ ಕ್ಲಾಶ್ ಮತ್ತು ಮಾನಸಿಕ ಗೊಂದಲವನ್ನು ತಪ್ಪಿಸಲು ಭಾನುವಾರದಿಂದ ಪ್ರಾರಂಭಿಸಿ.
ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು 3 ಬಾರಿ ಪಠಿಸಿ. ಇದು ನಿಮ್ಮ ಫೋಕಸ್ ಅನ್ನು ಸರಿಯಾದ ದಿಕ್ಕಿನಲ್ಲಿ ಇಡುತ್ತದೆ. ಕೆಲಸದ ನಿಧಾನಗತಿ ಮತ್ತು ಅನಗತ್ಯ ಕೋಪವನ್ನು ಶಮನಗೊಳಿಸಲು ಮಂಗಳವಾರದಂದು ಹನುಮಂತನ ಮುಂದೆ ಒಂದು ಮಲ್ಲಿಗೆ ಎಣ್ಣೆಯ ಮತ್ತು ಒಂದು ತುಪ್ಪದ ದೀಪವನ್ನು ಹಚ್ಚಿ, ಎರಡರಲ್ಲೂ ಒಂದೊಂದು ಹಸಿರು ಏಲಕ್ಕಿಯನ್ನು ಹಾಕಿ ಮತ್ತು ಹನುಮಾನ್ ಭಾವುಕ್ ಅನ್ನು 2 ಬಾರಿ ಪಠಿಸಿ. ಓಂ ರಾಮ ದೂತಾಯ ನಮಃ ಎಂದು 108 ಬಾರಿ ಜಪಿಸಿ. ಕೊನೆಯದಾಗಿ ಆಗಸ್ಟ್ 28ರ ಚಂದ್ರಗ್ರಹಣದ ದುಷ್ಪರಿಣಾಮಗಳು ಮತ್ತು ಆರ್ಥಿಕ ವಂಚನೆಯನ್ನು ತಪ್ಪಿಸಲು ಆಗಸ್ಟ್ 28ರಂದು ಮಧ್ಯಾಹ್ನ 1 ಗಂಟೆಯ ನಂತರ 2 ಕೆಜಿ ಅಕ್ಕಿ ಮತ್ತು 1 ಇಡೀ ತೆಂಗಿನಕಾಯಿಯನ್ನು ಯಾವುದೇ ಶಿವನ ದೇವಸ್ಥಾನಕ್ಕೆ ದಾನ ಮಾಡಿ. ಇದರ ಜೊತೆಗೆ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿಡಲು ಹಸುವಿನ ಸಗಣಿಯ ಬೆರಣಿಯ ಮೇಲೆ ಸ್ವಲ್ಪ ತುಪ್ಪವನ್ನು ಸುಟ್ಟು ಅದರ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಆಗಸ್ಟ್ 15ರಿಂದ 31ರವರೆಗಿನ ಈ ಸಮಯವು ದೊಡ್ಡ ಬದಲಾವಣೆಗಳದ್ದಾಗಿದೆ. ಇದು ನಮ್ಮಿಂದ ತಾಳ್ಮೆ ಮತ್ತು ಏಕಾಗ್ರತೆಯನ್ನು ಅಂದರೆ ಫೋಕಸ್ ಅನ್ನು ಬಯಸುತ್ತದೆ. ಗ್ರಹಣಕ್ಕೆ ಹೆದರುವ ಅಗತ್ಯವಿಲ್ಲ. ಕೇವಲ ಸರಿಯಾದ ಮುನ್ನೆಚ್ಚರಿಕೆಗಳು ಮತ್ತು ನಿಮ್ಮ ಕರ್ಮಗಳ ಮೇಲೆ ನಂಬಿಕೆ ಇಡಿ. ನಮಸ್ಕಾರ.